ಮಾಡ್ತಾ ಇದ್ದೀರಾ ಅಂತ. ನೀವು ಎಷ್ಟೊಂದು ಫಿಲಮ್ಸ್ ಅನೌನ್ಸ್ ಮಾಡಿದ್ರಲ್ಲ, ಎಲ್ಲೋಯ್ತು ಯಾವುದೇ ಹೇಳಿದ ತಕ್ಷಣ ಕೆಲಸಗಳು ನಡೀತಿರ್ಲಿಲ್ಲ. ಅದು ತಡೆಯಾಜ್ಞೆಗಳು ಜಾಸ್ತಿ ಬರ್ತಾ ಇತ್ತು. ಸರ್ ಹೇಳ್ದೆ ಮಾಡಿದೆ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದಷ್ಟು ಸಿನಿಮಾ ಮುಗಿಸು ಆಯಿತು. ನಾನು ಅದೆಲ್ಲ ಬರುತ್ತೆ, ಅದಕ್ಕೆ ಅಂತ ಒಂದು ಕಾಲ ಬಂದು ಕ್ಲೀನಾಗಿ ಬಂದು ಹೇಳ್ತೀನಿ. ರೆಡಿ ಪಿಕ್ಚರ್ ರೆಡಿ ಇದ್ದಾಗ ಸ್ಟೇಜ್ ಮೇಲೆ ಬಂದ್ಬಿಡೋಣ ಅಂತ. ಇವತ್ತರೆಗೂ ಅದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು ಅಷ್ಟೇ. ಆಯಿತು, ಒಂದು 70% ಆಗಿದೆ. ಇನ್ನೊಂದು 30% 35% ಬಾಕಿ ಇದೆ. ಸೇಮ್ ಹೇಳ್ದಂಗೆ 20 ಹಾಡು 22 ಹಾಡು ಇಟ್ಕೊಂಡೇ ಬರ್ತೀನಿ ಸಿನಿಮಾದಲ್ಲಿ. ಅದು ಪ್ರೇಮ್ ಲೋಕ ಅಂತ ಟೈಟ್ಲ್ ಇಲ್ಲದೆ ಇರ್ಬೋದು, ಬಟ್ ಪ್ರೇಮ್ ಲೋಕ ಮೀರು ಅಂತ ಒಂದು ಸಿನಿಮಾ ಅಂತೂ ತರ್ತಾ ಇದ್ದೀನಿ. ಆದಷ್ಟು ಬೇಗ ಬರುತ್ತೆ ನೋಡಿ. ಇದಕ್ಕೆ ನಿಮ್ಮ ಬಾಯಲ್ಲಿ ನೀನು ಸುಮ್ಮನೆ ಇರಲ್ಲ ಅಂತ ಹೇಳೋದು. ಈಗ ನಿಮ್ಗೆ ಇಂಟ್ರಾಗೇಷನ್ ಮಾಡ್ಬೇಕು ನಾನು. ಏನಾರ ಅಂದ್ಕೊಳ್ಳಿ ನೀವು ಎಲ್ಲ ಬರ್ತೀನಿ. ಅದು ಏನಾಗುತ್ತೆ ಅಂದರೆ ಟೈಮ್ ತಗೋತಾ ಇದೆ ಸಿನಿಮಾ. ಆಲ್ರೆಡಿ ನಾನು 150 ಡೇಸ್ ಶೂಟಿಂಗ್ ಮಾಡಿದ್ದೀನಿ. ಇನ್ನೊಂದು 50 ಡೇಸ್ ಶೂಟಿಂಗ್ ಇದೆ. 200 ಡೇಸ್ ಶೂಟಿಂಗ್ ನಡೀತಾ ಇದೆ. ಹಾಡುಗಳು ಸಾಕಷ್ಟಿದೆ, ಟೈಮ್ ತಗೋತಾ ಇದೆ. ಸೊ ನಾನು ಅನೌನ್ಸ್ ಮಾಡಿದಾಗ ಏನಾಗುತ್ತೆ, ಸ್ಪಿರಿಟಲ್ಲಿ ಈ ಬಂದು ಜಾನ್ವರಿ ಬಂದ್ಬಿಡ್ತೀನಿ ಅಂತೀನಿ. ಬಟ್ ಅದೇನೋ ಕಾರಣಕ್ಕೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಮತ್ತೆ ಜಾನ್ವರಿ ಬಂದಾಗ ನೀವುಗಳೇ 1000 ಪ್ರಶ್ನೆ ಕೇಳ್ತಾರೆ, ಯಾಕ್ರಿ ಹೇಳಿದ್ರೆ ಈ ಟೈಮಿಗೆ ಬರಲಿಲ್ಲ ಅಂತ ನೀವೇ ರೋಗ ಹೊಡಿತಾರೆ. ನೀವೇ ಮಾಡೋದು ಜಾಸ್ತಿ ಅದು ಎಲ್ಲ ಕಡೆ. ಸೊ ಇವೆಲ್ಲ ಹೇಳೋದೇ ಬೇಡ, ರೆಡಿ ಆದಮೇಲೆ ಹೇಳೋಣ ಅನ್ನೋದು ಒಂದು ಆಟ ಇಟ್ಕೊಂಡು ಕೂತಿದ್ದೀನಿ ಅಷ್ಟೇ. ಈ ಸರಿ ಏನಂದರೆ ವೆನ್ ದ ಟೋಟಲ್ ಪ್ರಾಡಕ್ಟ್ ಈಸ್ 95% ರೆಡಿ, ಆವಾಗ ಬಂದು ನಿಂತ್ಕೊಂಡ್ರಾಗ ಮಾತಾಡೋಕ್ಕೂ ವಿಷಯ ಇರುತ್ತೆ, ಹೇಳೋದಕ್ಕೂ ವಿಷಯ ಇರುತ್ತೆ. ಅದೇನೋ ಒಂದು ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು ಹೇಳೋದೇ ಬೇಕಲ್ಲ. ನೆಕ್ಸ್ಟ್ ಟೈಮ್ ನಾನು ಏನು ಸ್ಟೇಜಲ್ಲಿ ಬಂದು ಅದು ಈ ಥರ ಸಿನಿಮಾ ಮಾಡಿದ್ದೀನಿ, ಆ ಥರ ಸಿನಿಮಾ ಮಾಡಿದ್ದೀನಿ ಅಂತ ನಾವು 40 ವರ್ಷದಲ್ಲಿ ಯಾವತ್ತೂ ಹೇಳಿಲ್ಲ. ಸಿನಿಮಾ ಪರದೆ ಮೇಲೆ ಬಿಡ್ತಿದ್ವಿ, ಜನ ಸಿನಿಮಾ ಪರದೆಯಲ್ಲಿ ಮಾತಾಡೋರು. ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಸುಮ್ಮನೆ ನಾವು ಸಿನಿಮಾ ಹಂಗೆ ಮಾಡ್ತಾ ಇದ್ದೀವಿ, ನಾವು ಹಿಂಗೆ ಮಾಡ್ತಾ ಇದ್ದೀವಿ, ಅದೆಲ್ಲ ಏನು ನಡೆಯೋದಿಲ್ಲ. ಇವತ್ತು ಪರದೆ ಮೇಲೆ ನೋಡೋನು ಏನು ಹೇಳ್ತಾನಲ್ಲ, ಸಿನಿಮಾ ಅಲ್ಲೇನು ಕಾಣಿಸುತ್ತಲ್ಲ ಅದು ಫೈನಲಾಗಿ ಸಿನಿಮಾ ಆಗೋದು. ಅದೇ ಥರ ಸಿನಿಮಾ ಮಾಡಬೇಕು, ಜಾಸ್ತಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬಾರ್ದು ಅನ್ನೋದು ನನ್ನಲ್ಲಿರೋ ಆಟ. ಈ ಸರಿ ಅದನ್ನು ಮಾಡಿಕೊಂಡು ಸಿನಿಮಾ ತೋರಿಸಿದಾಗ ನಿಮಗೆ ಗೊತ್ತಾಗ್ತದೆ ಏನು ಸಿನಿಮಾ ಅಂತ.